ಶನಿವಾರ ಸಂಜೆ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದಾಯಿತು. ಈಗ ನನ್ನ ಮಕ್ಳು ಸರದಿ ಅಕ್ಕ ಬೇಡ್ಕೊಳ್ತಾ ಇದ್ದಾಳೆ ಏನೋ ಅಂದ್ಬಿಟ್ಟು ತಂಗಿ ಕೂಡ ಏನೋ ದೇವ್ರ ಹತ್ರ ಸ್ಟ್ರಾಂಗ್ ಆಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಅಷ್ಟರಲ್ಲಿ ನನ್ನ ಮಗಳು, "ಅಮ್ಮ ನನಗೆ ಪಾಸ್ತಾ ಮಾಡಿಕೊಡಿ" ಅಂತ ಕೇಳಿದ್ಲು. ಹಾಗಾಗಿ ಸರಿ ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಅಟ್‌ಲೀಸ್ಟ್ ಆ ಥರನಾದರೂ ವೆಜಿಟೇಬಲ್ಸ್‌ನ ತಿಂತಾರೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಅವರು ಟಿವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಕ್ಕ ತಂಗಿ ಇಬ್ಬರು. ಆ್ಯಂಡ್ ಮಧ್ಯದಲ್ಲಿ ಈ ಥರ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್‌ನ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ನಾನು. ಸೊ ದಟ್ ಒಳ್ಳೆ ಮೆಮೊರಿ ಆಗಿರುತ್ತೆ. ಆ್ಯಂಡ್ ಮಾಡಿದ್ದಾದಮೇಲೆ ನನ್ನ ಮಗಳಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ, ದೊಡ್ಡ ಮಗಳಿಗೆ. ಅವರು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ನನ್ನ ಚಿಕ್ಕ ಮಗಳು ಬಿಡ್ತಾಳಾ, ನಾವು ತಿಂತಿದ್ರೆ ಅವಳು ಸುಮ್ಮನೆ ಇರೋದೇ ಇಲ್ಲ. ಅವಳಿಗೊಂದು ಸ್ಪೂನ್ ಅಂತ ಕೇಳ್ತಾಳೆ, ಕೊಡಬೇಕು. ಆ್ಯಂಡ್ ಅವಳು ಕೂಡ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ದಾಯಿತು. ನೆಕ್ಸ್ಟ್ ಈಗ ಸ್ವಲ್ಪ ಹೊತ್ತು ಪ್ಲೇ ಟೈಮ್. ಸೊ ದಟ್ ಮಕ್ಕಳು ಕೂಡ ತುಂಬಾ ಖುಷಿಯಾಗತ್ತೆ ಅವ್ರ ಜೊತೆ ಸೇರಿ ನಾವು ಆಟ ಆಡೋದ್ರಿಂದ. ಸೊ ಈ ಇಬ್ಬರು ಕಂದಮ್ಮಗಳಿಂದ ನನ್ನ ಜೀವನ ತುಂಬಾ ಬ್ಯೂಟಿಫುಲ್ ಆಗಿದೆ, ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಒಂದು ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಬಹಳನೇ ಮುಖ್ಯ ಆಗುತ್ತೆ. ಸೊ ದಟ್ ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನೆಗೆಟಿವ್ ಥಿಂಕಿಂಗಿಗೆ ಜಾಗ ಇರೋದಿಲ್ಲ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ. ಇಲ್ಲದೇ ಇರೋ ಖುಷಿನ ಹುಡುಕೊಂಡು ಹೋಗೋದು ಬೇಡ. ಇರೋ ಖುಷಿನ 100% ಎಂಜಾಯ್ ಮಾಡೋಣ ಅಂತ ಹೇಳ್ತೀನಿ. ಸಿಂಪಲ್ ಲೈಫ್ ಇಸ್ ದ ಬೆಸ್ಟ್ ಲೈಫ್.